ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕರ ಹೊಡೆದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಅವರು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವು. ಆದ್ರೆ ಅವರವರ ಒಳಗೆ ಅವರು ಹೋರಾಟ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾವು ಅಂದುಕೊಂಡಿರಲಿಲ್ಲ. ಘಟನೆ ನಡೆದಿರುವಂತದನ್ನ ನಾವು ಗಮನಿಸಿದ್ರೆ ಸರ್ಕಾರ ಇದೆಯೋ ಅಂತ ನಾವು ಕೇಳಬೇಕಾಗುತ್ತೆ ಅಂತ ಬಿಜೆಪಿ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಬಿಜೆಪಿ ನಾವು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಂತ ಅಂದ್ಕೊಂಡಿದ್ವಿ, ಆದ್ರೆ ಅವರು ಅವರವರ ಒಳಗನೆ ಹೋರಾಟ ಮಾಡ್ಕೊಳ್ತಾ ಇದ್ದಾರೆ ಅಂತ ಇದರ ಅರ್ಥನಾ ಅಂತ ಟೀಕಿಸಿದ್ದಾರೆ, ವ್ಯಂಗ್ಯವಾಡಿದ್ದಾರೆ, ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ್ದು ನಮ್ಗೆ ಹೋರಾಟ ಗೊತ್ತುಂಟು, ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ. ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಅವರೊಳಗೆ ಹೋರಾಟ ಮಾಡ್ಕೊಳ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇನ್ನೊಂದು, ಗಣೇಶನನ್ನು ಅಮಾನತ್ ಮಾಡಿರುವಂಥ ಪ್ರಕರಣಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಆನಂದ್ ಸಿಂಗಿಗೆ ಆಗಿರುವಂಥ ಹಲ್ಲೆ. ನಾನು ನಿಮ್ಮ ಹತ್ರ ಸರ್ಕಾರ ಇದೆಯಾ ಕೇಳೋದು. ಆನಂದ್ ಸಿಂಗ್ನ ಹೆಂಡತಿ ಹೇಳಿಕೆ ಕೊಡ್ತಾಳೆ, ಆ ಹೆಣ್ಮಗಳು, ನನ್ನ ಗಂಡದ ಮೇಲೆ ಹಲ್ಲೆ ಮಾಡಲಾಗಿದೆ, ಮಾರಣಾಂತಿಕವಾದ ಹಲ್ಲೆ ಮಾಡಲಾಗಿದೆ, ಕೊಲೆಗಡಕತನಕ್ಕೆ ಪ್ರಯತ್ನಿಸಲಾಗಿದೆ, ನಾನು ಅವ್ರ ಮೇಲೆ ದೂರು ಕೊಡ್ತೇನೆ. ಯಾರು ದೂರು ಕೊಡಬೇಕು? ಸರ್ಕಾರ ಇವತ್ತು ಆರೋಪಿಗಳ ರಕ್ಷಣೆಗೂ ನಿಂತಿರುವಂಥದ್ದು, ಪೆಟ್ಟು ತಿಂದವ್ರನ್ನು ಕೂಡ ಅವ್ರ ಮೇಲೆ ಪ್ರಕರಣ ದಾಖಲಾಗದಂತೆ ನೋಡ್ಕೊಂಡಿರುವಂಥದ್ದು. ಕನ್ನಡದಲ್ಲಿ ಗೃಹ ಇಲಾಖೆ ಇದೆಯೇನು? ಕರ್ನಾಟಕದಲ್ಲಿ ಗೃಹ ಮಂತ್ರಿಗಳಿದ್ರೆ ಈ ರಾಜ್ಯದ 6.5 ಕೋಟಿ ಜನರಿಗೆ ಸತ್ಯ ಗೊತ್ತಾಗಬೇಕಲ್ಲ. ಈ ವಿಚಾರದಲ್ಲಿ ಸರ್ಕಾರ ಹೇಳಿಕೆಯೊಂದನ್ನು ಕೊಡಬೇಕು ಮತ್ತು ಅವನ ಹೆಂಡತಿ ಏನು ಹೇಳ್ತಾರೆ ಅವರಿಗೆ ನ್ಯಾಯ ಕೊಡಬೇಕಂತ ಅವಶ್ಯಕತೆಗಳಿದೆ ಅನ್ನುವಂಥ ಮಾತುಗಳನ್ನು ಹೇಳಬೇಕಾಗಿದೆ. ಈಗ ಯಾರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಶಿವಕುಮಾರ್ ಏನು ಹೇಳಿದ್ರು ಅಂತ ಹೇಳಿದ್ರೆ, ಇಲ್ಲ ಅವರು ಹೊಟ್ಟೆ ನೋವಿಗೆ ಆಸ್ಪತ್ರೆ ಸೇರಿದ್ದಾರೆ ಅಂತ. ಅದಕ್ಕೋಸ್ಕರ ಸರ್ಕಾರ ಈಗ ಸ್ಪಷ್ಟವಾದಂಥ ಹೇಳಿಕೆ ಕೊಡಲಿ, ಆನಂತರ ನಾವು ಯೋಚನೆ ಮಾಡಿ ಹೇಳ್ತೇವೆ.